ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಈ ದಿನ ನಾನು ಹುರುಳಿಕಾಳಿನ ಪುಡಿಯನ್ನು ಮಾಡಿದ್ದೀನಿ. ಹುರುಳಿಕಾಳು ಪುಡಿ ಅಂದರೆ ಬೆರಕೆ ಬೇಳೆಗಳನ್ನು ಹಾಕಿ ಹುರುಳಿಕಾಳು ಕೂಡ ಹಾಕಿ ಹುರಿದು ಪುಡಿ ಮಾಡಿರೋದು. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ, ಅದು ಈ ಹುರುಳಿಕಾಳು ಪುಡಿಗೆ ಯಾವ್ಯಾವ ಬೇಳೆಯನ್ನು ಬೆರೆಸ್ಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಪುಡಿ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರಿಗೆ ಕೂಡ ಹಾಕೋಬೋದು. ಉಪ್ಪಿನಕಾಯಿ ಜೊತೆಗೆ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪನೋ ಇಲ್ಲ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಈ ಪುಡಿಯನ್ನು ನಾವು ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು. ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಇವಾಗ 1-2 ಲೋಟದಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀನಿ. ಹುರುಳಿಕಾಳು 2 ಲೋಟದಷ್ಟು ತಗೊಂಡಿದ್ದೀನಿ. ಯಾವ ಲೋಟದಲ್ಲಿ ಹುರುಳಿಕಾಳು ತಗೊಂಡಿರ್ತೀನೋ ಅದೇ ಲೋಟದಲ್ಲಿ ನೋಡಿ. ಇವಾಗ ಇವಾಗ ಈ ಲೋಟದಲ್ಲಿ ಹುರುಳಿಕಾಳನ್ನು 2 ಲೋಟದಷ್ಟು ತಗೊಂಡಿದ್ದೀನಿ. 2 ಲೋಟದಷ್ಟು ಹುರುಳಿಕಾಳು ತಗೊಂಡ್ರೆ ಅದಕ್ಕೆ ಯಾವ್ಯಾವ ಬೇಳೆ ಹಾಕಬೇಕು ಅಂತ ತೋರಿಸ್ತೀನಿ. ಈ ಲೋಟದಲ್ಲೇ ಅರ್ಧ ಲೋಟದಷ್ಟು ತಗೋಬೇಕು. ಉದ್ದಿನಬೇಳೆ ಅರ್ಧ ಲೋಟ, ಮತ್ತು ಕಡಲೆಬೇಳೆ ಅರ್ಧ ಲೋಟ, ತೊಗರಿಬೇಳೆ ಅರ್ಧ ಲೋಟ, ಹೆಸರುಬೇಳೆ ಅರ್ಧ ಲೋಟ. ಹೀಗೆ ಎಲ್ಲ 4 ತರಹ ಬೇಳೆನೂ ಅರ್ಧ ಲೋಟ ತಗೋಬೇಕು. ಹುರುಳಿಕಾಳು 2 ಲೋಟ ತಗೊಂಡ್ರೆ ಇವೆಲ್ಲನೂ ಅರ್ಧ ಲೋಟ ತಗೊಂಡು ಹುರ್ಕೋಬೇಕಾಗುತ್ತೆ. ಮೊದಲಿಗೆ ಹುರಿಯೋದಕ್ಕಿಂತ ಮುಂಚೆ ನಾವು ಹುರುಳಿಕಾಳನ್ನು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕೋಣ. ನೀರು ಹಾಕಿಬಿಟ್ಟು ಚೆನ್ನಾಗಿ ಅದು ತೊಳೆದ್ಬಿಟ್ಟು ನೀರನ್ನು ಬಗ್ಗಿಸ್ಬಿಡೋಣ. ನೀರನ್ನು ಬಗ್ಗಿಸಿದ್ದಾದಮೇಲೆ 1-2 ಸಾರಿ ತೊಳ್ಕೊಬೇಕಾಗುತ್ತೆ, ಗಲೀಜಿರುತ್ತಲ್ವ. ಅದಕ್ಕೆ 1-2 ಸಾರಿ ನೀರು ಹಾಕಿ ತೊಳೆದ್ಬಿಟ್ಟು ಬಗ್ಗಿಸ್ಕೊಂಡು ಬಿಡಬೇಕು. ನಂತರ ಅದು ಕಲ್ಲಿರುತ್ತೆ, ಅದಕ್ಕೆ ಕಲ್ಲಿರದಾಗೆ ಅದನ್ನು ಹೀಗೆ ನೋಡಿ ಕೈನಲ್ಲಿ ಗಾಲಿಸ್ಕೋಬೇಕಾಗುತ್ತೆ. ಈ ತರಹ ಗಾಲಿಸ್ಕೊಂಡು ಆ ಬಟ್ಲಿಗೆ ಹಾಕ್ಕೊಂಡು ಬಿಡೋಣ. ಮುಂಚೆ ಎಲ್ಲ ಕಲ್ಲೆಲ್ಲ ಈ ಥರ ಮಾಡಿಕೊಂಡ್ರೆ ಕಲ್ಲುಗಳೆಲ್ಲ ಏನಾದರೂ ಇದ್ದರೆ ಬಂದುಬಿಡುತ್ತೆ. ಕಲ್ಲು ಸಾಮಾನ್ಯ ಇಲ್ಲ ಇದರೊಳಗೆ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಕಲ್ಲಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ತರಹ ಮಾಡ್ಕೊಂಡ್ಬಿಟ್ಟು ನಂತರ ಎಲ್ಲ ಪೂರ್ತಿ ಬಗ್ಗಿಸ್ಕೊಂಡು ಬಿಡೋಣ. ಇದಾದಮೇಲೆ ಲಾಸ್ಟಲ್ಲಿ ಬಟ್ಲಿನಲ್ಲಿ ಇರೋದನ್ನೇ ಹಾಗೆ ಬಗ್ಗಿಸ್ಕೊಳ್ಳೋ ಬದಲು ಹಾಗೆ ಅಲ್ಲಾಡಿಸ್ತಾ ನೀರನ್ನು ಎಲ್ಲ ಅಲ್ಲಾಡಿಸ್ಬಿಟ್ಟು ಹುರುಳಿಕಾಳೆಲ್ಲ ಆ ಬಟ್ಲಿಗೆ ಹಾಕಿಬಿಟ್ಟು ನೀರನ್ನು ಬಗ್ಗಿಸ್ಕೊಂಡು ಬಿಡೋಣ. ನೀರು ಬಗ್ಗಿಸ್ಬಿಟ್ಟು ನಂತರ ಈ ಬೇಳೆಕಾಳುಗಳನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಮೊದಲಿಗೆ ಕಡಲೆಬೇಳೆಯನ್ನು ಹುರಿತಾ ಇದ್ದೀನಿ. ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಘಮ್ ಅಂತ ವಾಸನೆ ಬರೋವರೆಗೂ ಕೂಡ ಹುರ್ಕೋಬೇಕಾಗುತ್ತೆ. ಯಾವ ಥರ ಹುರಿಬೇಕು ಅಂತ ತೋರಿಸ್ತೀನಿ. ಇವಾಗ ಹುರಿದಿರೋದು ಆಗಿದೆ ನೋಡಿ. ಈ ಥರ ಕೆಂಪಗಾಗುತ್ತೆ. ಕೆಂಪಗಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಬಿಡೋಣ. ಅದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದೇ ತರಹ ಎಲ್ಲ ಬೇಳೆಯನ್ನು ಹುರ್ಕೋಬೇಕಾಗುತ್ತೆ. ಈಗ ಉದ್ದಿನ ಬೇಳೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಅದನ್ನು ಕೂಡ ಹುರ್ಕೊಳ್ಳೋಣ. ಇವಾಗ ಉದ್ದಿನಬೇಳೆ ಕೂಡ ಕೆಂಪಗಾಗಿ ಘಮ ವಾಸನೆ ಬರ್ತಾಯಿದೆ. ಅದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಂಡು ಬಿಡೋಣ. ತಣ್ಣಗಾಗೋದಕ್ಕೆ ಬಿಡಬೇಕು. ಥರ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ತೊಗರಿಬೇಳೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದೇ ತರಹ ಹುರಿಬೇಕಾಗುತ್ತೆ. ಅದನ್ನು ಕೆಂಪಿಗೆ ಘಮ ಬರೋವರೆಗೂ ಹುರಿದ್ಬಿಟ್ಟು ಅದು ಕೂಡ ಹುರಿದಿದ್ದೆಲ್ಲ ಆದಮೇಲೆ ಅದನ್ನು ಕೂಡ ತಟ್ಟೆಗೆ ಹಾಕ್ಬಿಟ್ಟು ಹೆಸರುಬೇಳೆಯನ್ನು ಕೂಡ ಹಾಕ್ಕೊಂಡು ಇದೇ ತರಹ ಹುರ್ಕೋಬೇಕಾಗುತ್ತೆ. ಎಲ್ಲ 4 ಬೇಳೆಯನ್ನು ಹುರಿದಿದ್ದಾದಮೇಲೆ ಇವಾಗ 5 ಕೂಡ ಹುರಿದಿರೋದಾಗಿದೆ. ಅದನ್ನು ಬಗ್ಗಿಸ್ಬಿಟ್ಟು ಇವಾಗ ಹುರುಳಿಕಾಳು ನಾವು ತೊಳ್ಕೊಂಡಿದ್ನಲ್ಲ, ಅದೇ ಆರಿಸೋ ಕೆಲಸ ಏನಿಲ್ಲ, ಆಹಾರ ಹಾಕೋ ಕೆಲಸ ಏನಿಲ್ಲ. ಒದ್ದೆ ಆಗಿದ್ರೂ ಕೂಡ ಪರವಾಗಿಲ್ಲ, ಹಾಗೆಯೇ ಅದನ್ನು ಹುರಿಬೇಕಾಗುತ್ತೆ ಚೆನ್ನಾಗಿ. ಅದು ನೀರೆಲ್ಲ ಹಿಂಗಿ ಅದು ಚೆನ್ನಾಗಿ ಕೆಂಪಗಾಗುತ್ತೆ ನೋಡಿ. ಈ ತರಹ ಕೆಂಪಗಾಗಿ ಆ ನೀರೆಲ್ಲ ಹಿಂಗೋಗಿದೆ. ಇವಾಗ ಕೆಂಪಗಾಗಿ ಹುರಿತಾ ಇದ್ದೀನಿ. ಇನ್ನು ಚೆನ್ನಾಗಿ ಹುರಿಬೇಕು. ಅದು ಪಟ್ಟಂತ ಸೌಂಡ್ ಬರುತ್ತೆ ಇದು ಹುರುಳಿಕಾಳಿಂದು. ಅದು ಮತ್ತು ಘಮ ಕೂಡ ಬರುತ್ತೆ, ಕೆಂಪಗೇನೂ ಆಗುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಹುರಿದಿದ್ದಾದಮೇಲೆ ಅದನ್ನು ಕೂಡ ಒಂದು
ಅದು ತಟ್ಟೆಗೆ ಹಾಕ್ಬಿಡೋಣ ತಣ್ಣಗಾಗೋದಕ್ಕೆ. ಅದನ್ನು ತಟ್ಟೆಗೆ ಹಾಕಿಬಿಟ್ಟು ನಂತರ ಇವಾಗ ಇವನ್ನೆಲ್ಲ ತಣ್ಣಗಾಗಿರೋದನ್ನೆಲ್ಲ ಮಿಕ್ಸಿ ಜಾರ್ನೊಳಗೆ ಎಲ್ಲವನ್ನು ಹಾಕ್ಕೊಂಬಿಡೋಣ. ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಮತ್ತು ಹೆಸರುಬೇಳೆ ಎಲ್ಲವನ್ನು ಹಾಕಿ ಒಂದೇ ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ಪುಡಿ ಮಾಡ್ಕೊಂಬಿಟ್ಟು ಬಗ್ಗಿಸ್ಕೊಂಬಿಡೋಣ ಒಂದು ಬಟ್ಲಿಗೆ. ನಂತರ ಹುರುಳಿಕಾಳಷ್ಟೊಳಗೆ ತಣ್ಣಗಾಗಿದೆ ಅದನ್ನು ಕೂಡ ಮಿಕ್ಸಿ ಜಾರ್ನೊಳಗೆ ಹಾಕಿಬಿಟ್ಟು ಅದನ್ನು ಕೂಡ ಪುಡಿ ಮಾಡ್ಕೊಂಡು ಬರೋಣ. ಪುಡಿ ಮಾಡಿದ್ದಾದಮೇಲೆ ಜಲ್ದಿ ಇಟ್ಕೋಬೇಕಾಗುತ್ತೆ, ಯಾಕೆಂದರೆ ಬೇಳೆ ಮಿಕ್ಸಿಗೆ ಹಾಕಿರೋದಲ್ವ, ಅದಕ್ಕೆ ಬೇಳೆ ತರಹ ಇರುತ್ತೆ. ಚೆನ್ನಾಗಿ ಜಲ್ದಿ ಮಾಡಿಕೊಂಡು ಇನ್ನು ದಪ್ಪಕ್ಕೇನಾದರೂ ಇದ್ದರೆ ಅದನ್ನು ಕೂಡ ಮಿಕ್ಸಿಗೆ ಇನ್ನೊಂದ್ಸಲ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ. ಇವಾಗ ಹುರುಳಿಕಾಳಿನ ಪುಡಿ ರೆಡಿ ಆಯಿತು. ಇದು ನಾವು ತೆಲುಗುನಲ್ಲಿ ಉದ್ಬಿಂಡಿ ಅಂತ ಹೇಳ್ತೀವಿ. ಇದನ್ನು ಈಗ ನಾನು ಬಿಸಿ ಅನ್ನಕ್ಕೆ ಬೇಳೆ ಸಾರಿನೊಂದಿಗೆ ಈ ಉದ್ದಿನ ಪುಡಿಯನ್ನು ಉದ್ಬಿಂಡಿಯನ್ನು ನಾನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬೋದು. ಇದು ಉಪ್ಪಿನಕಾಯಿ ಜೊತೆ ಬಿಸಿ ಅನ್ನಕ್ಕೆ ಈ ಉಪ್ಪಿನಕಾಯಿ ಜೊತೆಗೆ ಈ ಪುಡಿಯನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪಿನ ತೊಕ್ಕಿರುತ್ತಲ್ಲ, ತೊಕ್ಕು ಕೂಡ ಹಾಕ್ಕೊಂಡು ಹಾಗೆ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಿನ್ಬೋದು. ಇದು ಎಷ್ಟು ದಿನಗಳ ಕಾಲವರೆಗೂ ಕೂಡ ಇರುತ್ತೆ. ಅದು ನಾವು ಫ್ರಿಜ್ನಲ್ಲಿಟ್ಟರೆ ಇನ್ನೂ ತುಂಬ ದಿನಗಳ ಕಾಲ ಇರುತ್ತೆ, ಯಾಕೆಂದರೆ ನಾವು ಚೆನ್ನಾಗಿ ಹುರಿದು ಮಿಕ್ಸಿಗೆ ಹಾಕಿದ್ದೀವಲ್ಲ ಅದಕ್ಕೆ. ಮಿಷನ್ನು ಕೂಡ ಜಾಸ್ತಿ ಏನಾದರೂ ಹುರ್ಕೊಂಡ್ರೆ ಅದನ್ನು ಮಿಷನ್ಗೆ ಹಾಕಿಸ್ಕೊಂಡು ಇಟ್ಕೋಬೋದು. ನಾನು ಸ್ವಲ್ಪ ಹಾಕಿ ತೋರಿಸಿರೋದ್ರಿಂದ ನಾನು ಮಿಕ್ಸಿ ಒಳಗೆ ಹಾಕಿದ್ದೀನಿ. ಉದ್ಬಿಂಡಿ ರೆಡಿ, ಹುರುಳಿಕಾಳಿನ ಪುಡಿ ರೆಡಿ. ಇವಾಗ ಬಿಸಿ ಅನ್ನ ಸಾರು ಹಾಕ್ಕೊಂಡಿದ್ದಾದಮೇಲೆ ಉದ್ದಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಅದು ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.